ನಮಸ್ಕಾರ ಸ್ನೇಹಿತರೆ. ಇತ್ತೀಚೆಗೆ ದೆಹಲಿಯಲ್ಲಿ ನಡೆಯುತ್ತಿರುವ CJP ಪ್ರತಿಭಟನೆ ಬಗ್ಗೆ ಸಾಕಷ್ಟು ಜನ ಮಾತಾಡ್ತಿದ್ದಾರೆ. ಆದರೆ ಈ CJP ಅಂದರೆ ಏನು? ಯಾಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆಯುತ್ತಿದೆ? ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ ಬನ್ನಿ. ಮೊದಲಿಗೆ CJP ಅಂದರೆ ಕಾಕ್ರೋಚ್ ಜನತಾ ಪಾರ್ಟಿ. ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಅಂದರೆ ಈಗ BJP NDA ಆ ಥರ ಸ್ಟಾರ್ಟ್ ಆಗಿರೋ ಪಾರ್ಟಿ ಅಂತೂ ಅಲ್ಲ. ಇದು ಜಸ್ಟ್ CJP ಅಂದರೆ ವಿದ್ಯಾರ್ಥಿಗಳು ಮತ್ತು ಯುವಕರು ಯಾರು ಯೂತ್ಸ್ ಇರ್ತಾರೋ ಅವರು ಆರಂಭಿಸಿರುವಂಥ ಒಂದು ಚಳುವಳಿ. ಮೊದಲಿಗೆ ಇದು ಆನ್ಲೈನಲ್ಲೇ ಸ್ಟಾರ್ಟ್ ಆಗಿದ್ದು. ಈ ಪ್ರತಿಭಟನೆಯ ಮೂಲ ಕಾರಣ ಏನಂತ ನಮಗೆಲ್ಲರಿಗೂ ಈಗಾಗಲೇ ನೋಡಿರ್ತೀವಿ ನಾವು. ಬಟ್ ಆದರೂ ನಾನು ಒಂದು ಸತಿ ಹೇಳ್ತೀನಿ. ನೀಟ್ ಸೇರಿದಂತೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ರೀಸೆಂಟಾಗಿ ನೀಟ್ ಆಗಲಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಡೆದಿದೆ ಎಂದು ಆರೋಪಿಸಲಾದ ಪ್ರಶ್ನೆ ಪತ್ರಿಕೆ, ಅದರದ್ದು ಸೋರಿಕೆ ಮತ್ತು ಪರೀಕ್ಷಾ ಅಕ್ರಮಗಳು ನೋಡಿರ್ತೀರಾ ನೀವು. ಪರೀಕ್ಷಾ ಅಕ್ರಮಗಳು ಹೇಗೆ ನಡೆಯುತ್ತೆ ಆಗಾಗ ನ್ಯೂಸಲ್ಲಿ ನೋಡಿರ್ತೀರ. ಸ್ಟೂಡೆಂಟ್ಸ್ ಅವ್ರು ಕೂಡ ಸುಸೈಡ್ ಮಾಡ್ಕೊಂಡಿದ್ದಾರೆ. ಅದರ ರಿಲೇಟೆಡ್ ಆಗಿ ಈ CJP ಅನ್ನೋದು ಫಾರ್ಮ್ ಆಗಿದೆ. ಅದ್ರ ರಿಲೇಟೆಡ್ ಆಗಿ ಪ್ರೊಟೆಸ್ಟ್ ನಡೀತಿದೆ. ಈಗ ವಿದ್ಯಾರ್ಥಿಗಳ ಅಭಿಪ್ರಾಯದಲ್ಲಿ ಲಕ್ಷಾಂತರ ಯುವಕರ ಭವಿಷ್ಯ ಇದು ಅನ್ಯಾಯವಾಗಿದೆ ಅಂತ ಒಂದು ಹೊಣೆ ಹಾಕ್ತಿದ್ದಾರೆ. ಯಾರ ಮೇಲೆ? ಸರ್ಕಾರದ ಮೇಲೆ ಹೊಣೆ ಹೊರಿಸ್ತಿದ್ದಾರೆ. ಸೊ ಇವಾಗ ಇವ್ರ ಬೇಡಿಕೆಗಳೇನು? ಏನಕ್ಕೆ ಈ CJP ಮಾಡಿದ್ದಾರೆ? ಓಕೆ ಆಯಿತು, ಎಕ್ಸಾಮ್ ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ಎಕ್ಸಾಮ್ ಪೇಪರ್ ಲೀಕ್ ಆಗಿದ್ದಾಯಿತು, 20 ಸ್ಟೂಡೆಂಟ್ಸ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಯಿತು, ಅದರ ಜೊತೆಗೆ ಮತ್ತೆ ಎಕ್ಸಾಮ್ ಕಂಡಕ್ಟ್ ಮಾಡಿದ್ದಾಯಿತು. ಬಟ್ ಸರ್ಕಾರ ಕಡೆಯಿಂದ ಯಾವುದೇ ಆದಂಥ ಒಂದು ಪ್ರತಿಕ್ರಿಯೆ ಬಂದಿಲ್ಲ. ಹೌದು, ಎಕ್ಸಾಮ್ ಕಂಡಕ್ಟ್ ಮಾಡಿದ್ರು, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಆದರೆ ಒಂದು ಪ್ರತಿಕ್ರಿಯೆ ಅನ್ನೋದಿಲ್ಲ, ಅಕೌಂಟೆಬಿಲಿಟಿ ಅನ್ನೋದಿಲ್ಲ. ಓಕೆ, ಇವಾಗ ಏನಕ್ಕೆ ಲೀಕ್ ಆಯಿತು? ಲೀಕ್ ಯಾರ ಕಡೆಯಿಂದ ಆಯಿತು? ಅವ್ರಿಗೇನಾದರೂ ಪನಿಷ್ ಆಯಿತಾ? ಅವ್ರನ್ನೇನಾದ್ರು ಕೆಲಸದಿಂದ ತೆಗೆದ್ರ? ಅವ್ರನ್ನೇನಾದರೂ ಇವಾಗ ಎಜುಕೇಷನ್ ಮಿನಿಸ್ಟ್ರಿಗೆ ಏನಾದರೂ ಹೊಣೆ ಹಾಕಿದ್ರ? ಇಲ್ಲ, ಏನೂ ಮಾಡಿಲ್ಲ. ಜಸ್ಟ್ ದೇ ಆರ್ ನಾರ್ಮಲ್, ಹೇಗಿದ್ದಾರೋ ಫಸ್ಟಿಂದನೂ ಹಾಗೇ ಇದ್ದಾರೆ. ಅದನ್ನು ಪ್ರಶ್ನೆ ಮಾಡಿ ಈಗ ಏನು ಇವ್ರ ಬೇಡಿಕೆಗಳೇನಿಟ್ಟಿದ್ದಾರೆ ಅಂತ ನೋಡೋಣ. ಈಗ CJP ಪಾರ್ಟಿ ಕಡೆಯಿಂದ ಬೇಡಿಕೆಗಳೇನಿದೆ, ಯಾಕೆ ಅವ್ರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಅಂತ ನೋಡಿದ್ರೆ ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ, ಪರೀಕ್ಷಾ ವ್ಯವಸ್ಥೆ ಸಂಪೂರ್ಣ ಪಾರದರ್ಶಕವಾಗಿರಬೇಕು, ಟ್ರಾನ್ಸ್ಪರೆನ್ಸಿ ಆಗಿರಬೇಕು ಅಂತ ಹೇಳ್ತಾರೆ. ಮತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಕಾರಣವಾದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು, ತಪ್ಪಿತಸ್ಥರ ಶಿಕ್ಷೆ ಬೇಕು ಮತ್ತು ಶಿಕ್ಷಣ ವ್ಯವಸ್ಥೆಯಲ್ಲಿ ಮೂಲಭೂತ ಸುಧಾರಣೆ ಆಗಬೇಕು. ಜೊತೆಗೆ ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಯನ್ನು ಅವರು ಒತ್ತಾಯಿಸುತ್ತಿದ್ದಾರೆ. ಈ ಪ್ರತಿಭಟನೆ ದೆಹಲಿಯ ಜಂತರ್ ಮಂತರಿಂದ ಆರಂಭವಾಗಿ ಸಂಸತ್ ಚಲೋ ಮೆರವಣಿಗೆ ರೂಪ ಪಡೆದಿತ್ತು. ಫಸ್ಟ್ ಇವರು ಸಂಸತ್ ಚಲೋ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಇದರ ಹೆಸರೇ ಜಂತರ್ ಮಂತರ್. ಇದರಿಂದ ಸ್ಟಾರ್ಟ್ ಮಾಡಿರೋದ್ರಿಂದ ಜಂತರ್ ಮಂತರ್ ಪ್ರತಿಭಟನಾ ಅಂತಲೂ ಕರೀತಾರೆ ಇದನ್ನು. ಸೊ ಸಾವಿರಾರು ಇದರಲ್ಲಿ ಐ ಥಿಂಕ್ 20,000ಕ್ಕಿಂತ ಹೆಚ್ಚು ಏನಂತ ಹೇಳ್ತಾರೆ, ಯುವಕರು ಆಗಲಿ ಪೇರೆಂಟ್ಸ್ ಆಗಲಿ ತುಂಬ ಜನ ಸಪೋರ್ಟರ್ಸ್ ಬಂದು ಇದನ್ನ ನಡೆಸ್ಕೊಡ್ತಿದ್ದಾರೆ. 20,000ಕ್ಕೂ ಹೆಚ್ಚು ಜನ ಬಂದು ಸೇರಿದ್ದಾರೆ. ಈ ಪ್ರತಿಭಟನೆ ಕೇವಲ ಒಂದು ಪರೀಕ್ಷೆ ವಿಷಯಕ್ಕೆ ಮಾತ್ರ ಅಂತ ನನಗೆ ಅನಿಸಿಲ್ಲ. ಇದು ಏನು ಗೊತ್ತಾ, ಭಾರತದ ಒಂದು ಶಿಕ್ಷಣ ವ್ಯವಸ್ಥೆ ಮೇಲಿನ ಆ ಒಂದು ನಂಬಿಕೆ ಆಗಲಿ, ಆ ಒಂದು ವಿಶ್ವಾಸ, ಯುವಕರ ಮೇಲಿನ ಭವಿಷ್ಯ ಮತ್ತು ಸರ್ಕಾರದ ಹೊಣೆಗಾರಿಕೆ, ಇದ್ರ ಕುರಿತು ಇದೊಂದು ನಡೀತಿರೋ ದೊಡ್ಡದಾದಂಥ ಒಂದು ಬೆಳವಣಿಗೆ. ಕೆಲವರು ಇದನ್ನು ವಿದ್ಯಾರ್ಥಿಗಳ ನ್ಯಾಯಕ್ಕಾಗಿ ನಡೆಯುತ್ತಿರುವ ಹೋರಾಟ ಎಂದು ತುಂಬ ಜನ ಬೆಂಬಲಿಸ್ತಿದ್ದಾರೆ, ಅದು ಸಪೋರ್ಟಾಗಿ ನಿಂತ್ಕೊಳ್ತಿದ್ದಾರೆ. ಬಟ್ ಎಷ್ಟೋ ಜನ ಇದಕ್ಕೆ ರಾಜಕೀಯವಾಗೂ ಕೂಡ ತಿರುವನ್ನು ಕೊಡ್ತಿದ್ದಾರೆ. ಹೀಗಾಗಿ ಈ ಪ್ರತಿಭಟನೆಯ ಅಂತಿಮ ಫಲಿತಾಂಶ ಏನೇ ಆಗಿರಲಿ, ಒಂದು ವಿಷಯ ಸ್ಪಷ್ಟವಾಗಿ ನಮಗೆ ಅರ್ಥ ಆಗಬೇಕು. ಭಾರತದ ಶಿಕ್ಷಣ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಅಂದರೆ ಟ್ರಾನ್ಸ್ಪರೆನ್ಸಿ, ನ್ಯಾಯ ಮತ್ತು ವಿಶ್ವಾಸ ಇರಲೇಬೇಕೆಂಬ ಈ ಬೇಡಿಕೆಯನ್ನು ಈ ಚಳವಳಿ ರಾಷ್ಟ್ರ ಮಟ್ಟದಲ್ಲಿ ಮತ್ತೆ ಚರ್ಚೆಗೆ ತಂದಿದೆ. ಆ್ಯಂಡ್ ಐ ಥಿಂಕ್ ತುಂಬ ನೀಡಿತ್ತು ಇದು. ಆ್ಯಕ್ಚುಲಿ ಎಷ್ಟು ಅಂದರೆ ತುಂಬ ನಡೀತಿದೆ ಇವಾಗ ಶಿಕ್ಷಣ ವ್ಯವಸ್ಥೆ ಅಂತಲೇ ಅಲ್ಲ, ಈ ಹೆಲ್ತ್ ರಿಲೇಟೆಡ್ ಸೆಕ್ಟರ್ಸಲ್ಲಾಗಲಿ, ಗೌರ್ಮೆಂಟ್ ಸ್ಕೂಲ್ಸಲ್ಲಾಗಲಿ ತುಂಬ ಅಕ್ರಮಗಳು ನಡೀತಿದೆ. ಬಟ್ ಯಾರು ಕ್ವಶನ್ ರೈಸ್ ಮಾಡಲ್ಲ. ಇವತ್ತೇನೋ ಒಂದೆರಡು ದಿನ ಮಾತಾಡ್ತಾರೆ, ಮತ್ತೆ ಸರಿ ಹೋಗ್ತಾರೆ, ಮತ್ತೆ ನಾರ್ಮಲ್ ಆಗಿಬಿಡ್ತಾರೆ ಅಂದ್ಕೊತಿದ್ರು. ಈ CJPನೂ ಅದೇ ಥರ ಕಡೆಗಣಿಸಿದ್ದಕ್ಕಾಗಿ ಅದು ಇಲ್ಲಿವರೆಗೂ ಬಂದಿತ್ತು. CJP ಸ್ಟಾರ್ಟ್ ಆದಾಗ ಏನು ಅಂದ್ಕೊಂಡ್ರು ಎಲ್ಲರೂ, ಆನ್ಲೈನಲ್ಲಿ ತಾನೇ ಒಂದು 10 ದಿನ 15 ದಿನ ಇರುತ್ತೆ, ಮತ್ತು ಇಶ್ಯೂ ಬರೋವರೆಗೂ ನಡೆಯುತ್ತೆ, ಮತ್ತು ಅದೆಲ್ಲಾದರೂ ಅಳಿಸಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ರು. ಬಟ್ ಐ ಥಿಂಕ್ ದಿಸ್ ಈಸ್ ದ ಟೈಮ್ ವೇರ್ ಎವ್ರಿ ಒನ್ ಮಸ್ಟ್ ಅಂಡರ್ಸ್ಟ್ಯಾಂಡ್ ಎವ್ರಿ ಡೇ ಈಸ್ ನಾಟ್ ಸಂಡೇ. ಈಗ ಸರ್ಕಾರ ಬಂದು ಅಕೌಂಟೇಬಲ್ ಆಗಲೇಬೇಕಿದೆ, ಉತ್ತರ ಕೊಡಲೇಬೇಕು. ಯಾಕಂದರೆ ಇದು ಶಾಂತವಾಗಿ ನಡೀತಿರೋವಂಥ ಒಂದು ಪ್ರೊಟೆಸ್ಟ್ ಆಗಿರೋದ್ರಿಂದ, ಶಾಂತವಾಗಿ ಮಾಡ್ತಿರೋದ್ರಿಂದ ಇದು ಹಂಗೆ ಕೊನೆಗೊಳ್ಳಬೇಕು ಅಂತ ಎಲ್ಲರೂ ಆಸೆ ಪಡ್ತಾರೆ. ಈಗ ಎಷ್ಟೋ ಜನ ಸ್ಟೂಡೆಂಟ್ಸ್ಗಳ್ದು ಬ್ಲಡ್ ಎಲ್ಲ ಬಂದಿದೆ, ಗಾಯಗಳಾಗಿದೆ, ತುಂಬ ಡೀಪಾಗಿ ಹರ್ಟ್ ಆಗಿದ್ದಾರೆ, ಎಷ್ಟು ಹಂಗರ್ ಸ್ಟ್ರೈಕ್ ಕೂತ್ಕೊಂಡಿದ್ದಾರೆ. ಏನಕ್ಕೋಸ್ಕರ, ಇದೆಲ್ಲ ಏನಕ್ಕೆ ಬೇಕು?
ಓದೋ ಟೈಮಲ್ಲಿ ಓದ್ಬೇಕು ಮಕ್ಕಳು. ಈ ಥರ ರೋಡಿಗೆ ಬಂದು ಪ್ರೊಟೆಸ್ಟ್ ಗಿಳಿಯೋ ಥರ ಮಾಡಬಾರ್ದು. ಇದು ಡೆಮೋಕ್ರಸಿ, ಪ್ರಜಾಪ್ರಭುತ್ವ, ಜನಗಳಿಗೋಸ್ಕರ ಆಗಿರುವಂಥ ಒಂದು ಸರ್ಕಾರ. ಇದು ನನ್ನದೊಂದು ಸಪೋರ್ಟ್ ನಾನು ತೋರಿಸ್ಲೇಬೇಕಿತ್ತು. ತುಂಬ ನೆಸೆಸಿಟಿ ಇತ್ತು, ತುಂಬ ನೀಡಿತ್ತು. ಇವಾಗಿಲ್ಲಾಂದರೆ ಇನ್ಯಾವಾಗ ನಾವು ಎಚ್ಚೆತ್ಕೊಳ್ತೀರಿ? ಇಷ್ಟು ಆಗಿ ಎಚ್ಚೆತ್ಕೊಂಡಿಲ್ಲ ಅಂದರೆ ಇನ್ಯಾವಾಗ ಎಚ್ಚೆತ್ಕೊಳ್ಳೋಕ್ಕಾಗುತ್ತೆ? ಈಗಲಾದರೂ ನಮ್ಮ ಸಪೋರ್ಟು, ನಾನು ಚಿಕ್ಕದಾದರೂ ಆಗಲಿ, ನಾನು ಇವಾಗವರೆಗೂ ಎಲ್ಲೂ ಅಪ್ಲೋಡ್ ಮಾಡಿದವಳಲ್ಲ, ಏನೂ ಮಾತಾಡಿದವಳಲ್ಲ, ನಾನು ಎಲ್ಲೂ ಮಾತಾಡಲ್ಲ. ನಾನು ಆ ಥರ ಇವಾಗವರೆಗೂ ಎಲ್ಲೂ ಇದು ಮಾಡಿಲ್ಲ. ಬಟ್ ಫಸ್ಟ್ ಟೈಮ್ ನನಗೆ ಮಾತಾಡಬೇಕು ಅಂತ ಅನ್ನಿಸ್ತು. ಫಸ್ಟ್ ಟೈಮ್ ನನ್ನ ವಾಯ್ಸ್ ಕೊಡಬೇಕು ಅಂತ ಅನ್ನಿಸ್ತು. ಫಸ್ಟ್ ಟೈಮ್ ನನ್ನ ಸಪೋರ್ಟ್ ನಾನು ತೋರಿಸ್ಬೇಕು ಅಂತ ಅನ್ನಿಸ್ತು. ಮೇ ಬಿ ನಾನು ಆಫ್ಲೈನ್ ತೋರ್ಸೋಕ್ಕಾಗಲಿಲ್ಲ ಅಂದರೂ ಅಟ್ಲೀಸ್ಟ್ ನನ್ನ ಸಪೋರ್ಟ್ ಒಂದಷ್ಟು ಓಕೆ, ನಾನು ಕೂಡ ಇದರಲ್ಲಿ ಇದ್ದೀನಿ, ನನಗೂ ಕೂಡ ಹೌದು ನ್ಯಾಯ ಬೇಕು. ಆಗಿರೋ ಇದಕ್ಕೆ ಇವಾಗ ಏನು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು, ಅದ್ರ ಹಿಂದೆ ಕಾರಣ ಯಾರಿರಲಿ, ಯಾಕೆ ಸರ್ಕಾರ ಸುಮ್ಮನೆ ಇದೆ? ಅಕೌಂಟೇಬಲ್ ಆಗಲೇಬೇಕು. ಇದು ನನ್ನ ಕ್ವಶನ್ ಕೂಡ. ನಾನು ಕೂಡ ಸಪೋರ್ಟ್ ಮಾಡೇ ಮಾಡ್ತೀನಿ. ಇದು ನನ್ನ ಒಂದು ಅಳಿಲು ಸೇವೆ, ನನ್ನ ಚಿಕ್ಕ ಸಪೋರ್ಟು. ಇದು ನನ್ನ ಸೇವೆ ಅಂತ ಅಂದ್ಕೊಳ್ಳಲ್ಲ, ಇದು ನನ್ನ ಜವಾಬ್ದಾರಿ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟು ಈ ಥರ ಮುಂದೆ ಯಾವುದೂ ಆಗಬಾರ್ದು ಅಷ್ಟೇ. ಪ್ರಶ್ನೆ ಪತ್ರಿಕೆ ಲೀಕ್ ಆದಮೇಲೆ ಲೀಕ್ ಮಾಡಿದವ್ರು ಎಕ್ಸಾಮ್ ಬರೆದು ಪಾಸ್ ಆಗ್ತಾರೆ. ಪಾಸ್ ಆದವ್ರು ಮುಂದೆ ಡಾಕ್ಟರ್ಸ್ ಆಗ್ತಾರೆ. ಯಾರು ನಮ್ಮನ್ನ ಟ್ರೀಟ್ ಮಾಡೋದು? ಮುಂದೆ ನಮ್ಮನ್ನು ಯಾರು, ಇವಾಗ ಕಾಯಿಲೆ ಬಂದರೆ ನಾವು ಹಾಸ್ಪಿಟ್ಲಿಗೆ ಹೋಗ್ತೀರಿ, ಇದೇ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿ ಪಾಸಾಗಿ ಬಂದಿರೋ ಅಂಥ ಡಾಕ್ಟರ್ಸೇ ಇರ್ತಾರೆ. ಮುಂದೆ ಅವರೇ ನಮ್ಮನ್ನು ಟ್ರೀಟ್ ಮಾಡೋದು. ಆಯಿತಾ? ಈಗ ನಾವು ಎಚ್ಚೆತ್ಕೊಂಡಿಲ್ಲ ಅಂದರೆ ಸಾಕಷ್ಟು, ಇದು ಒಂದು ಉದಾಹರಣೆ ಅಷ್ಟೇ. ಈಗ ಈ ನೀಟ್ ಪರೀಕ್ಷೆ ಅನ್ನೋದು ಒಂದು ಉದಾಹರಣೆ. ಇಂತಹ ಸಾಕಷ್ಟು ನಡೀತಿದೆ, ಸಾಕಷ್ಟು. ಯಾರೂ ತಮ್ಮ ವಾಯ್ಸ್ ರೈಸ್ ಮಾಡಲ್ಲ. ಎಲ್ಲರೂ ಅವರವ್ರ ಜೀವನದಲ್ಲಿ ಬ್ಯುಸಿಯಾಗಿದ್ದಾರೆ. ಬಟ್ ಒಂದು ಅರ್ಥ ಮಾಡ್ಕೋಬೇಕು, ಕೊನೆಗೆ ಇದೆಲ್ಲ ನಮಗೆ ಅಟ್ ದ ಎಂಡ್ ನಮಗೂ ಎಫೆಕ್ಟ್ ಆಗೇ ಆಗುತ್ತೆ ಒಂದಲ್ಲ ಒಂದು ರೀತಿ. ಈಗ ನಮ್ಮ ಮಕ್ಕಳು, ನಾವಾಗಲಿ ಇನ್ನೊಬ್ಬರಾಗಲಿ, ಪ್ರತಿಯೊಬ್ಬರು ನೀಟ್ ಎಕ್ಸಾಮ್ ಬರೀದೇ ಇರ್ಬೋದು. ಬಟ್ ಮುಂದೆ ಆ ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆಗಿ ಅದರಲ್ಲಿ ಎಕ್ಸಾಮ್ ಬರೆದು ಪಾಸಾಗಿ ಬಂದವ್ರು ಮುಂದೆ ಡಾಕ್ಟರ್ ಆದಾಗ, ನಾವು ಅವರಲ್ಲಿ ಹೋದಾಗ ನಮ್ಮನ್ನು ಟ್ರೀಟ್ ಮಾಡಿದ್ರೆ ಎಫೆಕ್ಟ್ ಆಗುತ್ತಾ ಇಲ್ಲ? ನಾನು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ನಾನು ಫಸ್ಟ್ ಟೈಮ್ ಹೊರಗಡೆ ಮಾತಾಡಿರೋದು. ಏನಾದರೂ ತಪ್ಪಿದರೆ ಕ್ಷಮಿಸಿ, ತಿದ್ಕೊಳ್ಳೋಣ. ಬಟ್ ನಂದೊಂದು ಸಪೋರ್ಟ್ ತೋರಿಸ್ಬೇಕಿತ್ತು, ನಾನು ತೋರಿಸಿದ್ದೀನಿ. ಓಕೆ, ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ. ಥ್ಯಾಂಕ್ ಯು.